ಜೈವಿಕ ಇಂಧನ ಉದ್ಯಾನವನ ತಿಂತಿನಿ. ಇದು ಕರ್ನಾಟಕ ಸ್ಟೇಟ್ ಬಯೋ ಎನರ್ಜಿ ಡೆವಲಪ್ಮೆಂಟ್ ಬೋರ್ಡ್ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಒಟ್ಟು ಇಲ್ಲಿ 42 ಎಕರೆ ಪ್ರದೇಶ ಇದೆ. ಈ ಒಂದು 40 ಎಕರೆಯಲ್ಲಿ ಏನು ಮಾಡ್ತಾ ಇದ್ದೇನಪ್ಪ ಅಂತಂದರೆ ವಿವಿಧ ಜೈವಿಕ ಇಂಧನ ಗಿಡಗಳನ್ನು ನಾಟಿ ಮಾಡಿದ್ದೇವೆ. ಇಲ್ಲಪ್ಪ ಅಂದರೆ ಹೊಂಗೆ ಇದೆ, ಸೀಮರುಬ ಇದೆ, ಬೇವು ಇದೆ, ಹಿಪ್ಪೆ ಇದೆ. ಈ ಥರ ಒಟ್ಟು 8 ಸ್ಪೀಸೀಸನ್ನು ಇಲ್ಲಿ ಹಾಕಿದ್ದೇವೆ. ಇಲ್ಲಿ ಪ್ರಮುಖವಾಗಿ ನಾವು ಹೊಂಗೆ ಗಿಡದಿಂದ ಜೈವಿಕ ಇಂಧನವನ್ನು ತೆಗಿತಾ ಇದ್ದೇವೆ. ಸುಮಾರು ಏನಾಗ್ತದಪ್ಪ ಅಂದರೆ 25-30% ನಾವು ಹೊಂಗೆ ಎಣ್ಣೆ ಬರ್ತಾಯಿದೆ. ಹೊಂಗೆ ಎಣ್ಣೆ ತೆಗೆದ ನಂತರ ನಾವೇನು ಮಾಡ್ತೇವೆ, ಅದನ್ನು ಡೀಸೆಲ್ ಆಗಿ ಕನ್ವರ್ಟ್ ಮಾಡ್ತೇವೆ. ಇದೊಂದು ಟ್ರಾನ್ಸಿಸ್ಟರಿಫಿಕೇಷನ್ ಅಂತ ಪ್ರೊಸೆಸ್ ಇದೆ. ಅದರಲ್ಲಿ ಡಿಸೈಲ್ ತಯಾರು ಮಾಡಿ, ಡಿಸೈಲ್ ಜೊತೆಗೆ ನಮಗೆ ನಾವು ಸೋಪನ್ನು ತಯಾರು ಮಾಡ್ಬೋದು, ಫಿನಾಯ್ಲ್ ತಯಾರು ಮಾಡ್ಬೋದು, ಗ್ಲೀಸರಿನ್ ತಯಾರು ಮಾಡ್ಬೋದು. ಈ ರೀತಿ ಒಟ್ಟಾರೆಯಾಗಿ ಜೈವಿಕ ಇಂಧನದಿಂದ ಯಾವುದೇ ಒಂದು ವೇಸ್ಟ್ ಮಾಡದೆ ನಾವು ಹಲವಾರು ಬೈ ಪ್ರಾಡಕ್ಟನ್ನು ತಯಾರು ಮಾಡ್ಬೋದು. ಈ ಒಂದು ಎಣ್ಣೆಯನ್ನು ಕೂಡ ನಾವು ನಮ್ಮ ಮನೆಗೆ ದೀಪಕ್ಕಾಗಿ ಉಪಯೋಗಿಸ್ಬೋದು. ಇದರಿಂದ ಮಾಸ್ಕಿಟೋ ಪ್ರಮಾಣ ಕೂಡ ಕಡಿಮೆ ಆಗಿದೆ ಅಂತ ಕೆಲವರು ಅಭಿಪ್ರಾಯಪಟ್ಟಿದ್ದಾರೆ. ಮತ್ತು ಇದರಿಂದ ಯಾವ ಕಾರ್ಬನ್ ಹೆಚ್ಚಿಗೆ ಹೊರಸೂಸೋದಿಲ್ಲ ಮತ್ತು ದೀಪ ಸ್ಲೋ ಆಗಿ ಅಂದರೆ ನಿಧಾನವಾಗಿ ಉರಿಯುತ್ತೆ. ಈ ಡೀಸೆಲನ್ನು ನಾವು ಟ್ರ್ಯಾಕ್ಟರ್ಗೆ ಮತ್ತು ನಮ್ಮ ದಿವಸ ಬಳಸುವಂಥ ರೈತರು ಬಳಸುವಂಥ ಯಾವುದೇ ಆದರೂ ಇಂಪ್ಲಿಮೆಂಟಿಗೆ ಇದನ್ನು ಬಳಕೆ ಮಾಡಿ. ಎಲ್ಲ ರೈತ ಬಾಂಧವರು ತಮ್ಮ ಜಮೀನಿನಲ್ಲಿ ಈ ಹೊಂಗೆ ಗಿಡವನ್ನು ಹಾಕಿರಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ಈ ಡೀಸೆಲ್ಗೆ ಭಾಳಷ್ಟು ರೇಟ್ ಇರ್ತದೆ. ಆದುದರಿಂದ ತಮ್ಮ ಜಮೀನಿನಲ್ಲಿ ಜೈವಿಕ ಇಂಧನ ಗಿಡಗಳನ್ನು ಬೆಳೆದು ತಮ್ಮ ಇಂಧನದಲ್ಲಿ ಸ್ವಾವಲಂಬಿ ಆಗಿನೆಂದು ಆಶಿಸ್ತಾರೆ.